ದೂರ ಇರ್ಬೇಕು ಅಂತ ನೀನ್ ಅನ್ಕೊಳ್ತಿದ್ಯಾ, ನಾವ್ ಅನ್ಕೊಂಡಿಲ್ವಲ್ಲ. ನಿನ್ ಬಗ್ಗೆನೇ ಚಿಂತೆ ಮಾಡ್ತೀವಿ, ನಿನ್ ಜೊತೆಲಿ ಇರ್ಬೇಕು ಅನ್ಕೊಳ್ತೀವಿ. ನೀನ್ ನಮ್ಮಿಂದ ದೂರ ಆಗಿ ನಮ್ಮನ್ನು ದೂರ ಇಡ್ತಾ ಇದ್ಯಾ. ಹಳೆದನ್ನ ನೆನ್ಸ್ಕೊಂಡ್ರೆ ನೋವೇ ಆಗುತ್ತೆ ಅಂದ್ಮೇಲೆ ಆ ನೆನಪುಗಳ ಬಗ್ಗೆ ಯೋಚನೆ ಮಾಡಿದಿರೋದು ಒಳ್ಳೇದಲ್ವಮ್ಮ. ನಿನ್ ಹಾಗೆ ನಾವ್ ಇರೋ ಏನೋ ಇದು ನಾವು ಪ್ರಶಾಂತ್ ನೋಡಿರೋ ಹುಡುಗಿ ಮನೆಯವ್ರು ಮಾಡಿರೋ ತರಾನೇ ಇದೆ. ಏನೋ ನನಗೇನ್ ಗೊತ್ತು. ತೇಟ್ ಅದೇ ತರ ಇದೆ ಕಣೋ. ಅವ್ರು ತುಂಬಾ ಒಳ್ಳೆಯವರು ಕಣೋ, ತುಂಬಾ ಸಂಪ್ರದಾಯಸ್ಥರು. ಅವ್ರಿಗೆ ನಿನ್ ಪರಿಚಯ ಮಾಡಿಸ್ಬೇಕು ಅನಿಸ್ತಿದೆ. ಅಗತ್ಯ ಇಲ್ಲ, ನನ್ನ ಯಾರಿಗೂ ಪರಿಚಯ ಮಾಡಿಸೋ ಅಗತ್ಯ ಇಲ್ಲ. ಪರಿಚಯ ಮಾಡಿಸ್ಬೇಕು ಅಂತ ನನ್ಗನ್ಸಿದ್ರು ಪರಿಚಯ ಮಾಡಿಸ್ದೇ ಇರೋ ಪರಿಸ್ಥಿತಿ ನಂದು. ಆ ಕುಟುಂಬ, ಮಾನ, ಮರ್ಯಾದೆ, ಗೌರವ ಅಂದ್ರೆ ಪ್ರಾಣ ಬಿಡ್ತಾರೆ. ಅಂಥವ್ರಿಗೆ ನಿನ್ನ ಪರಿಚಯ ಮಾಡ್ಬೇಕು. ರಾಜಲಕ್ಷ್ಮಿ, ರಾತ್ರಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿ ಬರ್ತಿದ್ಯಮ್ಮ? ರಾಜಿ, ಎಲ್ಲಿಗೆ ಹೋಗ್ಬಿಟ್ಟು ಬರ್ತಿದ್ಯಮ್ಮ? ಈಗಷ್ಟೇ ಹೊರಗಿಂದ ಬರ್ತಿದ್ದಾಳೆ. ರಾಜಿ, ಇಷ್ಟೊತ್ತಲ್ಲಿ ಹೊರಗೋಗಿ ಬರೋದು ಅಂದ್ರೆ ಏನೇ? ಹೇಳು ರಾಜಲಕ್ಷ್ಮಿ, ಎಲ್ಲಿಂದ ಬರ್ತಿದ್ಯಾ? ಕೈಯೆಲ್ಲ ಕ್ಯಾರೇಜ್ ಏನು? ಇವ್ರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲಿಗೆ ಹೋಗಿದ್ದೆ? ಇಷ್ಟೊತ್ತವರೆಗೂ ಎಲ್ಲೇ ಇದ್ದೆ ನೀನು? ಕೈಯಲ್ಲಿ ನೋಡಿದ್ರೆ ಕ್ಯಾರಿಯರ್ ಇದೆ.
ಸ್ವೀಟ್ಸ್ ಅಮ್ಮ. ಸ್ವೀಟ್ಸಾ? ಹೌದಪ್ಪ. ತಗೊಂಡು ಹೋಗಿದ್ಯಾ ಇಲ್ಲ ತಗೊಂಡು ಬರ್ತಿದ್ಯಾ? ತಗೊಂಡು ಹೋಗಿದ್ದೆ ಅಮ್ಮ. ಯಾರಿಗೆ? ನಮ್ಮ ಫ್ರೆಂಡ್ಸ್ಗೆ ಅಪ್ಪ. ರಾತ್ರಿ ಇಷ್ಟೊತ್ತಲ್ಲಿ ಸ್ನೇಹಿತರಿಗೆಲ್ಲ ಸ್ವೀಟ್ಸ್ ಕೊಡೋದು ಅಂದ್ರೆ ಏನು? ಅಂದ್ರೆ ಎಲ್ರೂ ಪೂಜೆ ಮಾಡ್ತಾ ಕೂತಿರ್ತಾರೆ ಅಲ್ವಾ, ಮಧ್ಯದಲ್ಲಿ ತಗೊಂಡು ಹೋಗೋದು ಹೇಗೆ ಅಂತ. ನೀನ್ ತಗೊಂಡು ಹೋಗಿದೀಯಾ ಅಂದ್ರೆ ಅವ್ರ ಮನೇಲಿ ದೀಪಾವಳಿ ಆಚರಿಸ್ಲಿಲ್ವಾ? ಇಲ್ಲ ಅಪ್ಪ, ಅವ್ರ ಅಪ್ಪಂಗೆ ಆರೋಗ್ಯ ಸರಿ ಇಲ್ಲ ಅಂತ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಹೀಗಿರುವಾಗ ಅವ್ರ ಹಬ್ಬ ಮಾಡಕ್ ಆಗಲ್ವಲ್ಲ ಅಂತ ನಾನು ನಮ್ಮನೇಲಿರೋ ಸ್ವೀಟ್ಸ್ ತಗೊಂಡು ಹೋದೆ. ಹಾಗಿದ್ದಾಗ ಒಂದು ಮಾತು ನನ್ನ ಹತ್ರ ಹೇಳಿ ಹೋಗ್ಬೋದಾಗಿತ್ತಲ್ಲ ರಾಜಿ. ಹೇಳ್ಬೇಕು ಅಂತಾನೆ ಅನ್ಕೊಂಡೆ ಅಮ್ಮ, ಕೆಲಸ ಮಾಡ್ತಿದ್ಯಲ್ಲ ಹೇಳೋದಕ್ಕಾಗ್ಲಿಲ್ಲ. ಏನ್ ಕೆಲಸ ಇದ್ರೂನು ಒಂದು ಮಾತು ಹೇಳ್ತಾನೆ ಹೋಗ್ಬೇಕು. ತಕ್ಷಣನೇ ಬಂದ್ಬಿಡ್ತೀನಿ ಅಲ್ವಾ ಅಂತ ಹೊರಟ್ಬಿಟ್ಟೆ ಅಮ್ಮ. ನೀನ್ ತುಂಬಾ ಮುಗ್ಧೆ. ಪ್ರಪಂಚನ ಹೇಗೆ ಎದುರಿಸ್ತೀಯ ಅಂತ ನಾವ್ ಅನ್ಕೊಳ್ತಿದ್ರೆ ನಮಗ್ ಒಂದು ಮಾತು ಹೇಳ್ದೇನೆ ನಿನ್ನ ಪಾಡಿಗೆ ನೀನ್ ಹೊರಗಡೆ ಹೋಗಿ ಬಂದಿದ್ಯಲ್ಲ. ಅಮ್ಮ, ಹೇಳ್ದೆ ಹೋಗ್ಬಾರ್ದು ಅಂತೇನಿರ್ಲಿಲ್ಲ ಅಮ್ಮ, ತಕ್ಷಣನೇ ಬಂದ್ಬಿಡ್ತೀನಲ್ಲ ಅಂತ ಹೋದೆ ಅಷ್ಟೇ. ನಿನ್ನ ಪಾಡಿಗೆ ನೀನ್ ಅನ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತಾ? ಹೋಗ್ಬೇಡ ಅಂತ ನಾನು ಹೇಳ್ತಿಲ್ಲಮ್ಮ. ಹೋಗ್ಬೇಕು ಅನ್ಕೊಂಡ್ರೆ ಕತ್ಲಾಗೋ ಅಷ್ಟ್ರಲ್ಲಿ ಹೋಗಿ ಬರ್ಬೇಕು, ಇಲ್ಲ ಅಂದ್ರೆ ಬೆಳಿಗ್ಗೆ ಹೋಗ್ಬೇಕು. ಇದನ್ ಬಿಟ್ಟು ಒಂದು ಹೆಣ್ಣು ಹೊತ್ತಲ್ಲದ ಹೊತ್ತಲ್ಲಿ ಹಾಗೆ ಹೊರಗಡೆ ಹೋಗ್ಬಾರ್ದು. ನೋಡಮ್ಮ ರಾಜಿ, ಮನೆ ಹೆಣ್ಮಗಳು ಮನೆಯವ್ರ ಹತ್ರ ಏನು ಹೇಳ್ದೆ ಹೊರಗಡೆ ಹೋದ್ರೆ ಮನೇಲಿರೋ ನೆಮ್ಮದಿಯಾಗಿರೋದಕ್ಕೆ ಹೇಗ್ ಸಾಧ್ಯ ಹೇಳು? ಅಷ್ಟು ಅರ್ಜೆಂಟ್ ಇದ್ದು ನೀ ಹೊರಗಡೆ ಹೋಗ್ಲೇಬೇಕು ಅಂತ ಇದ್ರೆ ಆದ್ಯನೋ ಸೀನುನೋ ಜೊತೆ ಕರ್ಕೊಂಡು ಹೋಗ್ಬೋದಲ್ವ ನೀನು? ನೋಡು ರಾಜಲಕ್ಷ್ಮಿ, ಇನ್ನೊಂದ್ಸಲ ಹೀಗೆ ಹೋದೆ ಅಂದ್ರೆ ಮಾತ್ರ ಸುಮ್ಮನೆ ಇರೋದಿಲ್ಲ. ಹೋಗ್ ಮಲ್ಕೋ. ಬಾ ಮಾವ ಬಾ. ಬಾ ಮಾವ ಕೂತ್ಕೋ. ನಾನು ಹೇಳಿದ್ನಲ್ಲ ಮನೇಲಿ ಯಾರು ಇಲ್ಲ ಅಂತ. ಸರಿ ಚಾರು, ನಾನೇನು ಹೊರಡ್ತೀನಿ. ಮಾವ ಇಷ್ಟು ದೂರ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ದೆ ಹಾಗೆ ಹೋಗ್ತಾ ಇದ್ಯಾ? ಅದು ಚಾರು. ಮಾವ, ನೀನ್ ಇರೋದಕ್ಕೆ ಯಾಕೆ ಕಷ್ಟಪಡ್ತಾ ಇದೀಯಾ, ಮಾತಾಡೋದಕ್ಕೆ ಯಾಕೆ ಕಷ್ಟಪಡ್ತಾ ಇದೀಯಾ ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ. ಮನೇಲಿ ಯಾರು ಇಲ್ದೇ ಇರುವಾಗ ನಾವಿಬ್ರೇ ಮನೇಲಿದ್ದೀವಿ ಅಂದ್ರೆ ನೋಡಿದ ಜನ ಅದೇನೇನು ಅನ್ಕೊಂಡು ಮಾತಾಡ್ಕೋತಾರೋ ಅಂತ ನೀನು ಯೋಚನೆ ಮಾಡ್ತಿದ್ಯಾ ಅಷ್ಟೇ ತಾನೆ? ಹೊಸದಾಗಿ ಇವಾಗ ಯಾರು ಏನು ಅನ್ಕೊಳಕ್ ಸಾಧ್ಯ ಮಾವ? ಅನ್ಕೊಂಡು ಅವ್ರಿಗೂ ಸುಸ್ತಾಗ್ಬಿಟ್ಟಿದೆ ಪಾಪ. ನಮ್ಮಿಬ್ರು ಮದ್ವೆ ಸೆಟ್ ಆದ್ಮೇಲೆ ನಮ್ಮಿಬ್ರ ಮಧ್ಯ ಏನೇನೋ ನಡೆದು ಹೋಗಿದೆ, ನಡಿಬಾರ್ದೆಲ್ಲ ನಡೆದು ಹೋಗಿದೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಇರೋದು ಇಲ್ದೇ ಇರೋದು, ಬೇಕಿದ್ದು ಬೇಡದು ಎಲ್ಲ ಯೋಚಿಸ್ಕೊಂಡು ನನ್ ಮೇಲೂ ಅನುಮಾನ ಪಟ್ಕೊಂಡು ಅವಮಾನನೂ ಮಾಡಿದ್ದಾರೆ. ಈಗ ಹೊಸದಾಗಿ ಅನ್ಕೊಳ್ಳೋದಕ್ಕೆ ಏನು ಉಳ್ದಿಲ್ಲ ಬಿಡು ಮಾವ. ಕೂತ್ಕೋ ಮಾವ, ಕೂತ್ಕೋ ಕೂತ್ಕೋ ಕೂತ್ಕೋ. ನಾನು 1 ನಿಮಿಷ ಬರ್ತೀನಿ ಮಾವ, ಕೂತಿರು. ನಿನ್ನ ಮನೆವರೆಗೂ ಕರೆಸ್ಕೊಂಡಿರೋದು ನನ್ನ ಜೀವನದೊಳಗೆ ಕರೆಸ್ಕೊಳ್ಳೋದಕ್ಕೆ ಅಂತ ಮಾವ.
ತಗೋ ಮಾವ. ಇವಾಗ ಇದೆಲ್ಲ ಬೇಕಾ? ಪರವಾಗಿಲ್ಲ ಮಾವ, ಅಪರೂಪಕ್ಕೆ ಮನೆಗೆ ಬಂದಿದ್ಯಾ, ತಗೋ. ಕುಡಿ. ಕುಡಿ ಕುಡಿ. ಇವತ್ತು ನನ್ನ ಕೈಗೆ ಸಿಗದೆ ಎಲ್ಲಿಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ ಮಾವ. ಥ್ಯಾಂಕ್ ಯು. ಮಾವ, ಇರು ಅಂತ ಹೇಳಿದ್ರು ನೀನು ಇರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಸ್ವಲ್ಪ ಹೊತ್ತಾದರೂ ನೀನು ನನ್ನ ಕಣ್ಮುಂದೆ ಇದ್ರೆ ನೋಡ್ತಾ ಕೂತಿರ್ಬಹುದಲ್ಲ ಅಂತ ಆಸೆ, ಅಷ್ಟೇ. ಚಾರು, ನೀನು ನೋವು ನನಗೆ ಅರ್ಥ ಆಗುತ್ತೆ. ಮಾವ, ಅಪ್ಪ ಅಮ್ಮ ಮನೇಲಿ ಇಲ್ಲದೆ ಇರೋದಕ್ಕೆ ನಾನು ನಿಮ್ಮ ಮನೆಗೆ ಬರೋಕ್ಕಾಗೋದಿಲ್ಲ. ದೇಹ ಇಲ್ಲೇ ಇದ್ರೂ ಕೂಡ ನನ್ನ ಮನಸ್ಸು ಯಾವತ್ತೂ ಅಲ್ಲೇ ಇರುತ್ತೆ. ಅದಕ್ಕೆ ನಿನಗೋಸ್ಕರನೇ ಅಲ್ಲಿಗೆ ಬಂದಿದ್ದು ಇವತ್ತು. ತಪ್ಪು ಅಂತ ನನಗೂ ಗೊತ್ತು, ಆದರೆ ಮನಸ್ಸಲ್ವಾ, ಮಾತೆಲ್ಲಿ ಕೇಳುತ್ತೆ ಹೇಳು? ಯಾವ್ದು ಸಿಗಲ್ವೋ ಅದನ್ನೇ ಬೇಕು ಅನ್ನುತ್ತೆ. ನಿನ್ನ ಮನಸ್ಸಲ್ಲಿ ಆದ್ಯ ಇದ್ದಾಳೆ, ನೀನು ಅವಳನ್ನೇ ಪ್ರೀತಿಸ್ತಾ ಇದೀಯಾ, ಮದುವೆ ಕೂಡ ಮಾಡ್ಕೋಬೇಕು ಅಂತ ಇದೆಯಾ ಅಂತ ನನಗೆ ಗೊತ್ತು. ಆದರೆ ಏನು ಮಾಡಲಿ ಹೇಳು? ನನ್ನ ಮನಸ್ಸಿಗೆ ನೀನು ಇಷ್ಟ, ನಿನ್ನ ಮನಸ್ಸಿಗೆ ಆತ್ಯ ಇಷ್ಟ. ಮನಸ್ಸು ಅಂದ್ರೇ ಹೀಗೆ ಅನ್ಸುತ್ತೆ. ಎಲ್ಲ ಗೊತ್ತಿದ್ರೂ ಕೂಡ ಸಾಯೋವರೆಗೂ ಅದು ಪ್ರೀತಿಸಿ ನಮ್ಮನ್ನು ಪ್ರೀತಿಸು ಅಂತ ಕಾಡುತ್ತೆ. ನನ್ನ ಮನಸ್ಸು ಕೂಡ ಹಾಗೆ ಮಾವ. ಸೀನುನ ಮದುವೆ ಮಾಡ್ಕೊ, ಅವನ್ನ ಮೊದಲು ಮದುವೆ ಮಾಡ್ಕೋಬೇಕಾಗಿದ್ದು ನೀನೇ ಅಂತ ಕಾಡ್ತಾ ಇರುತ್ತೆ. ಅಪ್ಪ ಅಮ್ಮನು ಪಾಪ ಬೇರೆ ಸಂಬಂಧ ನೋಡ್ತೀವಿ, ಮದುವೆ ಮಾಡ್ಕೊ ಅಂತ ಕೇಳ್ತಾ ಇದ್ದಾರೆ. ನೀನೇ ಹೇಳು, ನಿನ್ನ ಮನಸ್ಸು ಆದ್ಯನ ಬಿಟ್ಟು ನನ್ನನ್ನು ಮದುವೆ ಮಾಡ್ಕೊ ಅಂದ್ರೆ ಕೇಳುತ್ತಾ? ನೀನು ಒಪ್ಕೋತೀಯಾ ಹೇಳು? ಇಬ್ರು ಪರಿಸ್ಥಿತಿನೂ ಒಂದೇ ಥರ ಇದೆ ಮಾವ. ಆದರೆ ಅದೇನು ಅಂದರೆ ಮನಸ್ಸಲ್ಲಿರೋ ವ್ಯಕ್ತಿ ಮಾತ್ರ ಬೇರೆ ಬೇರೆ. ನಿನ್ನ ಮನಸ್ಸು ಆದ್ಯನ್ ಪ್ರೀತಿಸ್ತಾ ಇದ್ರೆ ನನ್ನ ಮನಸ್ಸು ನಿನ್ನನ್ನು ಪ್ರೀತಿಸ್ತಾ ಇದೆ. ಎಲ್ಲ ದೇವ್ರ ಆಟ. ಮೊದಲು ನಮ್ಮ ಹಣೆ ಬರಹನ ಬರೆದು ಆಮೇಲೆ ಆಸೆ ಆಕಾಂಕ್ಷೆಗಳನ್ನು ತುಂಬಿ ಅದು ನಮ್ಮ ಕೈಗೆ ಸಿಗದೆ ಇರೋ ಥರ ಮಾಡಿ ಆನಂದ ಪಡ್ತಾ ಇರ್ತಾನೆ. ಏನು ಬರೆದಿರ್ತಾನೋ ಅದೇ ಆಗೋದು ಆಮೇಲೆ. ಅದಕ್ಕೆ ನಾವು ಅನ್ಕೊಳ್ಳೋದು ಬಿಟ್ಟು ಬಾಕಿ ಎಲ್ಲ ನಡೀತಾ ಇರುತ್ತೆ. ಚಾರು, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಕೈಲೇನೂ ಇಲ್ಲ. ಪರಿಸ್ಥಿತಿನ ನೀನೇ ಅರ್ಥ ಮಾಡಿಕೊಂಡು ಮನಸ್ಸಲ್ಲಿರೋ ಆಲೋಚನೆ ಮತ್ತು ಆಸೆಗಳನ್ನ ಅಳಿಸ್ಕೊಂಡು ಹೊಸ ಜೀವನ ನೋಡ್ಕೋ. ಸರಿ ಮಾವ, ನಾನು ಹೇಳ್ದೆ ತಾನೆ, ನಮ್ಮ ಕೈಯಲ್ಲಂತೂ ಏನೂ ಇಲ್ಲ. ಮದುವೆ ಅನ್ನೋದನ್ನ ಸ್ವರ್ಗದಲ್ಲೇ ನಿಶ್ಚಯ ಮಾಡಿರ್ತಾರಂತೆ. ನಮ್ಮಿಬ್ಬರಿಗೂ ಹಾಗೆ ನಿರ್ಧಾರ ಆಗಿದ್ರೆ ಮದುವೆ ಆಗುತ್ತೋ ಏನೋ. ಅದೇ ಮಾವ, ನಡಿಬಹುದೇನೋ ಅಂತ ಹೇಳಿದೆ ಅಷ್ಟೇ. ಸರಿ ಚಾರು, ನಾನೇನು ಹೊರಡ್ತೀನಿ. ಮಾವ, ಏನಾಯ್ತು? ಏನಿಲ್ಲ, ಯಾಕೋ ತಲೆ ತಿರುಗ್ದಂಗಾಯ್ತು. ನಾನು ಹೊರಡ್ತೀನಿ. ಹಬ್ಬದ ಕೆಲಸದಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ ಅನ್ಸುತ್ತೆ ಮಾವ. ನಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗು. ಇಲ್ಲ ಚಾರು, ನಾನು ಹೊರಡ್ತೀನಿ. ಆದ್ಯ ನನಗೋಸ್ಕರ ಕಾಯ್ತಿರ್ತಾಳೆ. ಕಾಯ್ತಿರ್ತಾಳ? ದಿನ ನಾನು ನಿನಗೋಸ್ಕರ ಕಾಯ್ತಿರ್ತೀನಲ್ಲ, ಅದು ಇನ್ಮೇಲೆ ಕಾಯೋದಕ್ಕೆ ಮುಕ್ತಾಯ ಹಾಡ್ತೀನಿ, ನೋಡ್ತಾ ಇರು. ಮಾವ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗು ಬಾ. ನನ್ನ ಮಾತು ಕೇಳು ಮಾವ, ಪ್ಲೀಸ್. ಮಾವ ಮಾವ, ನನ್ನ ಮಾತು ಕೇಳು ಬಾ ಮಾವ. ದೀಪಾವಳಿ ಹಬ್ಬ ಅಂತ ತುಂಬಾ ಜಾಸ್ತಿ ಕೆಲಸ ಇರುತ್ತೆ, ಅದಕ್ಕೆ ಸುಸ್ತಾಗಿದ್ಯಾ ಅಂತ ಅನ್ಸುತ್ತೆ. ಬಾ ಮಾವ, ರೆಸ್ಟ್ ಮಾಡು. ಬಾ, ಪರವಾಗಿಲ್ಲ, ಬಾ ಮಾವ, ರೆಸ್ಟ್ ಮಾಡು. ಮಾವ ಬಾ, ಹುಷಾರಾಗಿ ಬಾ. ನೋಡ್ಕೊಂಡು ನೋಡ್ಕೊಂಡು. ಹಾ, ನಿಧಾನಕ್ಕೆ ಬಾ ಮಾವ, ಹುಷಾರು. ಹಾ, ಮಲ್ಗು 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 ಮಾವ, ನಾನು ಬರ್ತೀನಿ, ಒಂದು ನಿಮಿಷ, ಸರಿನಾ? ರೆಸ್ಟ್ ಮಾಡು. ಸರಿ. ಹಲೋ ಚಾರು. ಚಿಕ್ಕಮ್ಮ, ನಮ್ ಕೆಲ್ಸ ಏನೋ ಪೂರ್ತಿ ಆಯ್ತು. ಮಾವ ಮತ್ತಲ್ಲಿ ಮಲಗಿದಾನೆ.
ನಿನಗೆ ತೊಂದರೆ ಏನಿಲ್ಲ ಅಲ್ವಾ? ಇವಾಗೇನು ಇಲ್ಲ, ನಾಳೆ ಬೆಳಗ್ಗೆ ನೀನೇ ಶುರು ಮಾಡ್ಬೇಕು ಚಿಕ್ಕಮ್ಮ. ಬೆಳಕ್ ಹರಿತಿದ್ದ ಹಾಗೇನೆ ರಾತ್ರಿ ಹೋಗಿರೋ ಸೀನು ಇನ್ನೂ ಬಂದಿಲ್ಲ. ಚಾರು ಮನೇಲಿ ಕೂಡ ಯಾರು ಇಲ್ಲ, ಬಿಟ್ ಬರಕ್ ಹೋದವನು ಇನ್ನು ಯಾಕೆ ಬಂದಿಲ್ಲ ಅಂತ. ಇದೆಲ್ಲದ್ರ ಅರ್ಥ ಏನು ಅಂತ ನೀನಲ್ಲೊಂದು ಆಟ ಶುರು ಮಾಡ್ಬೇಕು. ಅದೇ ಆಟನ ಆಡ್ತಾ ಆಡ್ತಾ ನನ್ ಮಾವನ್ನ ಮದ್ವೆನೂ ಮಾಡ್ಕೊಂಡ್ಬಿಡ್ತೀನಿ. ಆ ವಿಷಯ ನಾನ್ ನೋಡ್ಕೋತೀನಿ ಬಿಡು, ನೀನ್ ಮಾಡ್ಬೇಕಾಗಿರೋದು ನೋಡ್ಕೋ. ಆ ವಿಷಯದಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ ಚಿಕ್ಕಮ್ಮ. ಏನಾಯ್ತು, ಸೀನು ಯಾಕೆ ಬಂದಿಲ್ಲ ಅಂತ ಎಲ್ರೂ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಡಿಬಾರದು, ನಮ್ಮ ಮಧ್ಯ ನಡೆದೋಗ್ಬಿಟ್ಟಿದೆ, ಇನ್ನು ಸಾಯೋದ್ ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ ಅಂತ ವಾತಾವರಣನ ನಾನಿಲ್ಲಿ ಕ್ರಿಯೇಟ್ ಮಾಡಿರ್ತೀನಿ. ಅಂಥ ಸ್ಥಿತಿಲಿ ನಮ್ಮನ್ನ ನೋಡಿದ್ಮೇಲೆ ನ್ಯಾಯ ಸಿಗ್ಬೇಕಾಗಿರೋದು ಚಾರುಗೆ ಅಂತ ಹೇಳಿ 4 ಜನ 4 ಮಾತಾಡೋಕ್ಕೂ ಮುಂಚೆನೆ ನಮ್ಮ ಮದ್ವೆ ಮಾಡ್ಬೇಕು ಅಂತ ಮುಹೂರ್ತನ್ ಕೂಡ ನೋಡ್ತೇನೆ ದೊಡ್ಡಪ್ಪ ನಮ್ಮ ಮದ್ವೆನ ಮಾಡಿಸ್ಬಿಡ್ತಾರೆ. ಅಂದ್ರೆ ನಾಳೆ ಬೆಳಗ್ಗೆನೆ ನಾನು ಸಿನಿಮಾವನ್ಗೆ ಹೆಂಡತಿ ಆಗ್ಬಿಡ್ತೀನಿ. ಚಾರು, ನಿನ್ನ ಆಸೆ ನನ್ನ ಆಸೆ ಎರಡು ಒಂದೇ ಅಲ್ವೇನೆ? ನಮ್ಮ ಆಸೆ ತೀರ್ಬೇಕು ಅಂದ್ರೆ ಈ ರಾತ್ರಿ ಕಳಿಬೇಕು. ಹಾ ಸರಿ ಚಿಕ್ಕಮ್ಮ. ಅಬ್ಬಾ, ಎಷ್ಟೋ ದಿನಾನೇ ಕಾದಿದ್ದೀನಂತೆ, ಇನ್ನು ಒಂದು ರಾತ್ರಿ ಕಾಯಕ್ಕಾಗೋದಿಲ್ವಾ? ಏನು ಸೀನು ಇನ್ನೂ ಬಂದಿಲ್ಲ? ಇಷ್ಟೊತ್ತಾದ್ರೂ ಬರ್ದೇನೆ ಇನ್ನೂ ಏನ್ ಮಾಡ್ತಿದ್ದಾನೆ? ಚಾರುನ ಮನೆಗೆ ಬಿಟ್ಟು ಬರೋದಕ್ಕೆ ಇಷ್ಟೊತ್ತ? ಫೋನ್ ಮಾಡ್ಲಾ? ಅರೆ, ಅಷ್ಟಲ್ಲೇ ನಮ್ಮ ಮೇಲೆ ಅನುಮಾನ ಬಂದ್ಬಿಡ್ತಾ ನಿನ್ಗೆ? ನಿನ್ನ ಅನುಮಾನ ನಿಜಾನೇ ಕಣೆ ಆದ್ಯ. ನನ್ನ ಸ್ವಂತ ಅನ್ಕೊಂಡಿದ್ದ ಸಿನಿಮಾವನ್ನ ನೀನು ನಿನ್ ಸ್ವಂತ ಮಾಡ್ಕೊಂಡೆ. ಮದುವೆ ಕೂಡ ರೆಡಿ ಆಗ್ಬಿಟ್ಟಿದ್ದೆ. ಮಧ್ಯ ಬಂದು ನನ್ನ ಕನ್ಸನ್ನ, ನನ್ನ ಇಷ್ಟನ ನೀನು ಕಿತ್ಕೊಳಕ್ ನೋಡಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಮೊದಲೇ ಆ ಚಾರುನ ನಂಬಕ್ಕಾಗಲ್ಲ, ಅಂಥದ್ರಲ್ಲಿ ಅವಳ ಜೊತೆ ಹೋಗೋದೇ ದೊಡ್ಡ ತಪ್ಪು. ಹೋದವನು ಬೇಗ ಬಂದ್ಬಿಡ್ಬೇಕಲ್ವಾ? ಈ ಚಾರು ಕೂಡ ಫೋನ್ ಲಿಫ್ಟ್ ಮಾಡ್ತಿಲ್ಲ. ರಿಸೀವ್ ಮಾಡಲ್ಲ ಕಣೆ ಆದ್ಯ. ಯಾಕೆ ರಿಸೀವ್ ಮಾಡ್ಬೇಕು ಹೇಳು? ಇಲ್ಲಿ ನನ್ನ ಪ್ಲಾನು ನನಗಿದೆ. ಇವತ್ತು ರಾತ್ರಿನೇ ಮಾವ ನನ್ನ ಸ್ವಂತ ಆಗ್ತಾನೆ. ಎಲ್ರು ಅನ್ಕೊಂಡಿರೋ ಹಾಗೇನೆ ಮಂಟಪ, ಅಲಂಕಾರ ಎಲ್ಲ ಆಸ್ ಇಟ್ ಈಸ್. ಮದ್ವೆ ಹೆಣ್ ಮಾತ್ರ ಚೇಂಜ್ ಆಗ್ತಾ ಇದ್ದಾಳೆ. ನಿನ್ನ ಬದಲು ಮಾವನ್ ಜೊತೆ ನನ್ ಮದ್ವೆ ಆಗುತ್ತೆ ಕಣೆ. ಬೆಳಗಾಗ್ತಿದ್ದ ಹಾಗೆ ಕ್ಯಾಲೆಂಡರಲ್ಲಿ ಡೇಟ್ ಅಷ್ಟೇ ಅಲ್ಲ, ಎಲ್ಲರ ಆಲೋಚನೆ ಕೂಡ ಚೇಂಜ್ ಆಗುತ್ತೆ. ನಿಮ್ಮಿಬ್ರು ಮದ್ವೆ ಮಾಡಿಸ್ತೀವಿ ಅಂತ ಕೂತವ್ರು ಈಗ ನಮ್ಮಿಬ್ರು ಮದ್ವೆ ಮಾಡಿಸ್ತೀವಿ ಅಂತಾರೆ. ಎಲ್ರೂ ಜೊತೆಯಾಗಿ ನಿಂತು ಅಕ್ಷತೆ ಕಾಳು ಹಾಕಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಾಳೆಯಿಂದ ಮಾವ ನನ್ನವನು. ಯಾವತ್ತಿಗೂ ನಿನ್ನವನ್ ಮಾತ್ರ ಆಗಲ್ಲ. ನಿನ್ ಮನ್ಸಲ್ಲೇ ಇರ್ಬೇಕು, ನಿನ್ಗೆ ಹತ್ರವಾಗೇ ಇರ್ಬೇಕು ಅಂತ ನಾನಿಲ್ಲಿ ಆಸೆ ಪಡ್ತಾ ಕೂತಿದ್ರೆ ನೀನ್ ನನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ರೆ ನೀನು ಆದ್ಯನೇ ಬೇಕು ಅಂದ್ರೆ ಹೇಗೆ ಹೇಳು?
ನಿನ್ನ ಪಡ್ಕೋಬೇಕು ಅಂತ ಎಷ್ಟೇ ಕಷ್ಟ ಪಡ್ತಾ ಇದ್ರು ಕೂಡ ಎಲ್ಲಾನು ಹಾಳಾಗಿ ಹೋಗ್ತಾ ಇದೆ.